ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ನಮ್ಮ ದೇವರು ನಮ್ಮನ್ನು ದೃಷ್ಟಿಸಿ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ದೇವರು, ನಮ್ಮ ಕಷ್ಟಗಳನ್ನು ಬಲ್ಲವರಾಗಿದ್ದಾರೆ, ನಮ್ಮ ಸ್ಥಿತಿ ಗತಿಯನ್ನು ನೋಡಿ ಬಲ್ಲವರಾಗಿದ್ದಾರೆ. ಅವರು ಸೌಖ್ಯ ಕೊಡುವ ದೇವರಾಗಿರುತ್ತಾರೆ. ಎಂದು ಕೂಡ ನಿಮಗೆ ಒಂದು ಸೌಖ್ಯವನ್ನು ಕೊಡುವುದಕ್ಕೆ ದೇವರು ನಿಮ್ಮನ್ನು ಭೇಟಿ ಮಾಡುತ್ತಾ ಇದ್ದಾರೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ 5ನೇ ಅಧ್ಯಾಯ 6ರಿಂದ ಓದಿಕೊಳ್ಳೋಣ. ಜಾನ್ ಚಾಪ್ಟರ್ 5-6 ಆನ್ವರ್ಡ್ಸ್. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ನೋಡಿರಿ, ಇಲ್ಲಿ ಈ ಒಂದು ವ್ಯಕ್ತಿ 38 ವರ್ಷ ಕಷ್ಟಪಡ್ತಾ ಇದ್ದನು. ಹಾಸಿಗೆ ಮೇಲೆ ಮಲಗಿದ್ದನು 38 ವರ್ಷ, 38 ಲಾಂಗ್ ಇಯರ್ಸ್ ದಿಸ್ ಮ್ಯಾನ್ ವಾಸ್ ಆನ್ ದ ಮ್ಯಾಟ್. ಅವನು ಬೆಡ್ ರಿಡನ್ ಆಗಿ ಅವನು ಹಾಸಿಗೆ ಮೇಲೆ ಮಲಗಿದ್ದವನು, ಸ್ವಲ್ಪ ಕೂಡ ಅಳ್ಳಾಡಲಿಕ್ಕೆ ಆಗದೇ ಇದ್ದವನು. ಯೇಸುಸ್ವಾಮಿ ನೇರವಾಗಿ ಅಲ್ಲಿ ಅವನು ಇರುವ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಕೇಳುತ್ತಾ ಇದ್ದಾರೆ, ನಿನಗೆ ಸ್ವಸ್ಥ ಆಗಲಿಕ್ಕೆ ಬಹುಕಾಲ ಈ ರೀತಿ ಈ ಮನುಷ್ಯ ಕಷ್ಟಪಡುತ್ತಾ ಇದ್ದಾನೆ ಅಂತ ತಿಳ್ಕೊಂಡು, ಏಸು ನೋಡ್ರಿ, ನಿಮ್ಮನ್ನು ನೋಡುವುದು ಸಾಧಾರಣ ನೋಟದಿಂದ ಅಲ್ಲ, ನಿಮ್ಮನ್ನು ನೋಡುವಾಗಲೇ ಆತನಿಗೆ ಗೊತ್ತಾಗುತ್ತದೆ ನೀವು ಬಹಳ ಕಾಲವಾಗಿ ಕಷ್ಟಪಡುತ್ತಾ ಇದ್ದೀರಿ, ಬಹಳ ಕಾಲವಾಗಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಎಂಬುದಾಗಿ, ಹಾಸಿಗೆ ಮೇಲೆ ಇದ್ದೀರಿ ಎಂಬುದಾಗಿ, ಬಳಲುತ್ತಾ ಇದ್ದೀರಿ ಎಂಬುದಾಗಿ. ಹಾಲೆಲೂಯಾ. ಇಲ್ಲಿ 38 ವರ್ಷ ಕಷ್ಟಪಡ್ತಾ ಇದ್ದ ಈ ವ್ಯಕ್ತಿಯನ್ನು ನೋಡಿ, ನಿನಗೆ ಸ್ವಸ್ಥ ಆಗಲಿಕ್ಕೆ ಮನಸ್ಸು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಕೂಡ ನೋಡಿ ಕೇಳುವ ಈ ಪ್ರಶ್ನೆ, ಯೇಸು ಸ್ವಾಮಿ ಕೇಳುವ ಕಾರ್ಯ, ನಿನಗೆ ಸ್ವಸ್ಥ ಆಗೋದಿಕ್ಕೆ ಮನಸ್ಸು ಇದೆಯಾ? ಮನಸ್ಸನ್ನು ರೆಡಿ ಮಾಡಿಕೋ, ನಂಬಿಕೆಯಿಂದ ಇರು, ನಂಬು, ನನ್ನನ್ನು ನಂಬು ಎಂಬುದಾಗಿ ಯೇಸು ಸ್ವಾಮಿ ನಿಮ್ಮನ್ನು ರೆಡಿ ಮಾಡುತ್ತಾ ಇದ್ದಾರೆ. ಹಾಲೆಲೂಯಾ. 38 ವರ್ಷ ಲಾಂಗ್ ಆಗಿ ಸಫರ್ ಮಾಡ್ತಾ ಇರೋ ಯಾವುದೇ ವಿಚಾರದಲ್ಲಿ ಬಿಡುಗಡೆ ಬೇಕಾ, ಮನಸ್ಸು ಸಿದ್ಧವಾಗಿದ್ದರೆ ದೇವರು ನಮ್ಮನ್ನು ಯಾವ ಒಂದು ಇದು ಇಲ್ಲದೆ, ಸಹಾಯ ಇಲ್ಲದೆ ಬಿಡುಗಡೆ ಮಾಡುವ, ಮಾತಿನಿಂದ ನಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿರುತ್ತಾರೆ. ಆಗ ಅವನು ಹೇಳುವ ನೆಪ ಏನು, ಕಾರಣ ಏನು? ದೇವರೇ, ಸ್ವಾಮಿ, ಕೊಳ ಕಳಕಲ್ಪಡುವಾಗ ನನ್ನನ್ನು ಕರ್ಕೊಂಡು ಹೋಗುವವರು ಯಾರೂ ಇಲ್ಲ. ಕೊಳ ಕಳಕಲ್ಪಡುವಾಗ ಆ ಕೊಳದಲ್ಲಿ ನಾನು ಇಳಿಬೇಕು, ಆಗ ನನಗೆ ಸ್ವಸ್ಥತೆ. ಆದರೆ ಕೊಳ ಕಳಕಲ್ಪಡುವಾಗ ಅದರಲ್ಲಿ ಒಯ್ದು ನನ್ನನ್ನು ಇಳಿಸುವವರು ಯಾರೂ ಇಲ್ಲ, ಹೆಲ್ಪ್ ಮಾಡೋರು ಯಾರಿಲ್ಲ, ಕರ್ಕೊಂಡೋಗೋರು ಯಾರಿಲ್ಲ, ಸಹಾಯ ಮಾಡೋರು ಯಾರೂ ಇಲ್ಲ ಎಂಬುದಾಗಿ ಹೇಳಿದಾಗ, ನಾನು ಹೋಗೋದ್ರ ಒಳಗಾಗಿ ಬೇರೆ ಒಬ್ಬನು ಇಳಿಯುತ್ತಾ ಇದ್ದಾನೆ, ಅವನಿಗೆ ಸ್ವಸ್ಥ ಆಗುತ್ತಾ ಇದೆ. ಎವ್ರಿ ಟೈಮ್ ದ ಪಾಂಡ್ ಆರ್ ದ ಒಂದು ನೀರು ಅದು ಕಳಕಲ್ಪಡುವಾಗ ಯಾರೋ ಮುಂದೆ ಹೋಗಿ ಇಳಿತಾ ಇದ್ದಾರೆ, ಸ್ವಸ್ಥವಾಗಿ ಹೋಗ್ತಾ ಇದ್ದಾರೆ. ನನಗೆ ಮಾತ್ರ ಸ್ವಸ್ಥ ಇಲ್ಲ, ನನಗೆ ಹೋಗಲು ಆಗ್ತಾ ಇಲ್ಲ, ಕೊಂಡು ಒಯ್ಯುವವರು ಇಲ್ಲ ಎಂಬುದಾಗಿ ಹೇಳುವಾಗ, there was a reason, there was a cause for him to be there for 38 long year. ಅದೇ ರೀತಿ ನಮಗೂ ಒಂದು ನೆಪ ಇದೆಯಾ, ನಮಗೂ ಒಂದು ಕಾರಣ ಇದೆಯಾ? 38 ವರ್ಷ ಕಷ್ಟಪಡ್ತಾ ಇದ್ದೀವಾ? ಯೇಸು ಸ್ವಾಮಿ ಬಂದಾಗ ಯಾವ ಕಾರಣಗಳು ಇದ್ದರೂ ಅದು ಓಡಿ ಹೋಗುತ್ತದೆ. ಯೇಸು ಸ್ವಾಮಿ ಅವನನ್ನು ನೋಡಿ ಹೇಳಿದ್ರು, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ, ರೈಸ್ ಅಪ್, ಟೇಕ್ ಯೋರ್ ಮ್ಯಾಟ್ ಆ್ಯಂಡ್ ವಾಕ್. ಹಾಲೆಲೂಯಾ. ಮನೆಗೆ ಹೋಗು ಅಂದಾಗ, ಕೊಳದ ಒಳಗಡೆ ಅಲ್ಲ, ನೀರಿನ ಒಳಗಡೆ ಅಲ್ಲ, ಹಾಲೆಲೂಯಾ, ಆಸ್ಪತ್ರೆಗೆ ಅಲ್ಲ, ದೇವಾಲಯಕ್ಕೆ ಅಲ್ಲ, ನಿನ್ನ ಮ್ಯಾಟನ್ನು ತಕ್ಕೊಂಡು ಹಾಸಿಗೆನ ಎತ್ತಿಕೊಂಡು ನಡೆ. ಅದೇ ಕ್ಷಣದಲ್ಲಿ ಅವನ ಕೈಗಳು ಕಾಲುಗಳು ನೆಟ್ಟಗಾಯಿತು, ಸ್ವಸ್ಥನ ಆಯಿತು, ಸೌಖ್ಯವಾಯಿತು. ಅವನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ನಡೆದು ಹೋದನು. ಜನರೆಲ್ಲರೂ ನೋಡಿದರು, ಆಶ್ಚರ್ಯಪಟ್ಟರು. ಇದೇ ಕಾರ್ಯ ನಮಗೂ ಕೂಡ ದೇವರು ಮಾಡಲು ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೂ ಕೂಡ ಮಾಡಲು ದೇವರಿಂದ ಸಾಧ್ಯ. 38 ವರ್ಷ, ಎಷ್ಟೇ ವರ್ಷ ಇರಲಿ, ದೇವರಿಗೆ ಕೊಳ ಬೇಡ, ನೀರು ಬೇಡ, ಯಾರೂ ಬೇಡ. ದೇವರ ಮಾತಿನಿಂದ ನಿಮ್ಮನ್ನು ಎಬ್ಬಿಸಿ ನಡೆಸುವ ಶಕ್ತನಾಗಿರುವ ದೇವರ ಮೇಲೆ ನಂಬಿಕೆ ಇಡೋಣವ. ಈಗಲೇ ಕೂಗೋಣವ, ಕಣ್ಣು ಮುಚ್ಚಿ ಕೂಗೋಣ. ಹಾಲೆಲೂಯಾ. ಏಸಪ್ಪ, ನನ್ನನ್ನು ಹೆಲ್ಪ್ ಮಾಡೋರಿಲ್ಲ, ನನಗೆ ಸಹಾಯ ಮಾಡೋರಿಲ್ಲ, ನಾನು ಹಾಸಿಗೆ ಮೇಲೆ ಮಲಗಿದರೆ ನನ್ನ ಫ್ಯಾಮಿಲಿಯನ್ನು ಯಾರು ನೋಡ್ಕೋತಾರಪ್ಪ, ನಾನು ಕಾಯಿಲೆಯಾಗಿದ್ದರೆ ನನ್ನ ಮಕ್ಕಳನ್ನು ಯಾರು ಬೆಳೆಸುತ್ತಾರಪ್ಪ ಅಂತ ಕೂಗೋಣ. ದೇವರ ಕಡೆಗೆ ಹೇಳಿಕೊಳ್ಳ್ರಿ. ಹಾಲೆಲೂಯಾ. ದೇವರು ನಿಮ್ಮನ್ನು ನೋಡಿ ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮನ್ನು ಒಂದು ಸಾರಿ ಮುಟ್ಟಿದ್ರೆ ಸಾಕು, ಒಂದು ಸಾರಿ ದೇವರು ನಿಮ್ಮನ್ನು ನೋಡಿದ್ರೆ ಸಾಕು. ಆತನ ನೋಟದಿಂದಲೇ, ಆತನ ಮಾತಿನಿಂದಲೇ ಬಿಡುಗಡೆ. ಈಗಲೇ ಸೌಖ್ಯ, ಈಗಲೇ ಸೌಖ್ಯ. ಹಾಸಿಗೆಗಳು ಬದಲಾಗಲಿ, ಹಾಸಿಗೆಗಳು
ಹೊರಟು ಹೋಗಲಿ. ರೋಗದ ಬಂಧನ, ರೋಗದ ಬಾಧೆ, ರೋಗದ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮಾಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ಎಷ್ಟು ವರ್ಷದಿಂದ ನರಳುತ್ತಾ ಇದ್ದೀರೋ ಆ ಕಷ್ಟದಿಂದ ಹೊರಗಡೆ ಬನ್ನಿರಿ, ಆ ಕಷ್ಟದಿಂದ ಹೊರಗಡೆ ಬನ್ನಿರಿ. ಎಸ್, ಕಮ್ ಔಟ್ ಆಫ್ ಯುವರ್ ಪ್ರಾಬ್ಲಮ್, ಕಮ್ ಔಟ್ ಆಫ್ ಯುವರ್ ಬೆಡ್, come out of your debt, come out of your poverty in the mighty name of Jesus. ನಿನ್ನ ರೋಗದಿಂದ ಹೊರಗಡೆ ಬಾ, ನಿನ್ನ ಬಡತನದಿಂದ ಹೊರಗಡೆ, ನಿನ್ನ ಸಾಲದಿಂದ ಹೊರಗಡೆ ಯೇಸುವಿನ ನಾಮದಲ್ಲಿ ಎದ್ದು ನಡೆದು ಬಾ. ಬಿಡುಗಡೆ ಹೊಂದಿಕೋ, ಸೌಖ್ಯ ಹೊಂದಿಕೋ, ಎಸ್, ಅಭಿವೃದ್ಧಿ ಹೊಂದಿಕೋ, ಹಲ್ಲೆಲೂಯಾ, ಆಶೀರ್ವಾದ ಹೊಂದಿಕೋ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಎಸ್, ಹಲ್ಲೆಲೂಯಾ. ಹಾಸಿಗೆ ಎತ್ತುಕೊಂಡು ನಡೆ. ಸಿಂಪಲ್ ಆಗಿದೆ. ಯೇಸು ಸ್ವಾಮಿ ಒಂದು ಮಾತು, ಹಲ್ಲೆಲೂಯಾ, ಒಂದು ಸೆಂಟೆನ್ಸ್ ಹೇಳಿದರು. ಆ ಮನುಷ್ಯನು ಎಷ್ಟೋ ಕಾರಣಗಳನ್ನ ಹೇಳಿದನು. ವಿ ಮೇ ಹ್ಯಾವ್ ಮೆನಿ ರೀಸನ್ಸ್ ಟು ಟೆಲ್ ಗಾಡ್, ವಿ ಮೇ ಹ್ಯಾವ್ ಮೆನಿ ಪ್ರಾಬ್ಲಮ್ಸ್ ಟು ಶೇರ್ ವಿತ್ ಗಾಡ್, ಬಟ್ ಗಾಡ್ ಇಸ್ ಟೆಲ್ಲಿಂಗ್ ಜಸ್ಟ್ ಟೇಕ್ ಯುವರ್ ಮ್ಯಾಟ್ ಆ್ಯಂಡ್ ವಾಕ್. ಹಲ್ಲೆಲೂಯಾ. ನಿನ್ನ ಹಾಸಿಗೆ ಎತ್ತುಕೊಂಡು ನಡೆ, ನಿನ್ನ ಕಷ್ಟದಿಂದ ಹೊರಗಡೆ ನಡೆ, ನಿನ್ನ ಸಾಲದಿಂದ ಹೊರಗಡೆ ಬಾ ಎಂಬುದಾಗಿ ದೇವರು ಒಂದು ಮಾತು, ಹಲ್ಲೆಲೂಯಾ, ಸಾಕು ನಿಮಗೆ ಬಿಡುಗಡೆ ಮಾಡುವುದಕ್ಕೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.